ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಮಾರ್ಕೆಟ್ ಬಂದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಇದೆ. ಆಲ್ ಟೈಮ್ ಹೈ ಹತ್ರ ಹೋಗಿ ಒಂದು ಒಳ್ಳೆ ಸೆಲ್ ಆಫ್ ಕ್ಯಾಂಡಲ್ ಬಂದಿದೆ. ಓಕೆ, ಯಾವತ್ತಿದು ಬಂದಿರೋದು? ಡಿಸೆಂಬರ್ 20 ವೆನ್ಸ್ಡೇ. ಆಲ್ಮೋಸ್ಟು 300 ಪಾಯಿಂಟ್ಸು ಕ್ಯಾಂಡಲ್ಲು ಫಾಲ್, ಅಂದರೆ 300 ಪಾಯಿಂಟ್ಸು ಫಾಲ್ ಆಗಿದೆ. ಸೊ ನೆಕ್ಸ್ಟು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಿಂದ ಅಂತ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ, ಎಷ್ಟೋ ಜನ ಇವಾಗ ಯಾರ್ಯಾರು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಕೆಲವು ಸ್ಟಾಕ್ಸ್ಗಳು, ಯಾವಾಗ ಈ ಥರ ಸೆಲ್ ಆಫ್ ಬರುತ್ತೆ ಆವಾಗ ಲಾಸಲ್ಲಿ ತೋರಿಸ್ಬೋದಿಲ್ಲ, ಅಂದರೆ ಸ್ವಲ್ಪ ಪ್ರಾಫಿಟಲ್ಲಿ ಇರ್ತೀರಾ. ಅದ್ಯಾವಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ ನಿಮ್ಗೆ ಒಂದು ಸ್ವಲ್ಪ ಪ್ಯಾನಿಕ್ ಆಗುತ್ತೆ. ಏನಪ್ಪ ಮಾರ್ಕೆಟ್ ಕೆಳಗಡೆ ಇವಾಗ ಫಾಲ್ ಆಗುತ್ತಾ, ಕ್ರ್ಯಾಶ್ ಆಗುತ್ತಾ, ಪ್ರಾಫಿಟ್ ಬುಕ್ ಮಾಡಿಬಿಡ್ಲಾ, ಇಲ್ಲಾಂದರೆ ಯಾವುದೋ ಸ್ಟಾಕ್ನ ಟ್ರೇಡ್ ಮಾಡೋದು ಬೇಡವಾ, ಫಸ್ಟು ಕರೆಕ್ಷನ್ ಆಗಲಿ ಆಮೇಲೆ ಟ್ರೇಡ್ ಮಾಡಲಾ, ಸೊ ಕ್ರ್ಯಾಶ್ ಆದಮೇಲೆ ಟ್ರೇಡ್ ಮಾಡಲಾ, ಆ ಥರ ಒಂದು ತಲೆಲೆಲ್ಲ ಒಂದು ಪಾಯಿಂಟ್ಸ್ ಓಡ್ತಾ ಇರುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮೆಂಬರ್ಸ್ ಕೂಡ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ, ಸರ್ ಈ ಥರ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾಯಿದೆ, ಏನು ಮಾಡಲಿ, ಹೋಲ್ಡ್ ಮಾಡಲಾ, ಎಲ್ಲ ಪೋರ್ಟ್ಫೋಲಿಯೋ ಎಕ್ಸಿಟ್ ಆಗಿಬಿಡ್ಲಾ, ಮಾರ್ಕೆಟಿಂದ ಹೋಗ್ಬಿಡ್ಲಾ, ಯಾವಾಗ ಮತ್ತೆ ಮೇಲೆ ಹೋಗುತ್ತೋ ಅವಾಗ ಬೈ ಮಾಡಲಾ, ಆ ಥರ ಎಲ್ಲ ಕ್ವಶನ್ಗಳು ಬರ್ತಾಯಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲು, ದೊಡ್ಡ ಪ್ಯಾನಿಕ್ ಆಗೋವಂಥ ಅವಶ್ಯಕತೆ ಎಲ್ಲ ಏನಿಲ್ಲ. ಇದು ಬಂದು ಡೈಲಿ ಟೈಮ್ ಫ್ರೇಮು. ಓಕೆ, ಮಾರ್ಕೆಟು 21,590 ಹೋಗಿ ಅಲ್ಲಿಂದ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಒಂದು ರೆಡ್ ಕ್ಯಾಂಡಲ್ ಬಂದಿದೆ, ಒಂದು ಒಳ್ಳೆ ದೊಡ್ಡ ರೆಡ್ ಕ್ಯಾಂಡಲ್. ಇದು 300 ಪಾಯಿಂಟ್ಸು ಫಾಲ್ ಆಗಿದೆ. ಓಕೆ, ಇದೊಂದು ಸಡನ್ನು ಸೆಲ್ ಆಫ್. ಓಕೆ, ಇದಕ್ಕೆ ಕ್ರ್ಯಾಶ್ ಅಂತ ಹೇಳೋಕ್ಕಾಗಲ್ಲ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ. ಯಾಕೆಂದರೆ ಇಲ್ಲಿಂದ ಯಾರ್ಯಾರು ಹೋಲ್ಡ್ ಮಾಡ್ಕೊಂಡಿರ್ತಾರೋ, ಈ ಒಂದು ಜಾಗದಿಂದ ಯಾರ್ಯಾರು ಸ್ಟಾಕ್ಸ್ ಇರ್ಬೋದು, ಇಲ್ಲಾಂದರೆ ಏನೇ ಇರ್ಬೋದು, ಯಾರ್ಯಾರು ಒಂದು ಒಳ್ಳೆ ಪೊಸಿಷನಲ್ಲಿ ಒಳ್ಳೆ ಪ್ರಾಫಿಟಲ್ಲಿ ಇರ್ತಾರೆ, ಆಲ್ಮೋಸ್ಟ್ 12-13% ಮೇಲೆ ಹೋಗಿದೆ. ಅದಕ್ಕೋಸ್ಕರ ಪ್ರಾಫಿಟ್ ಬುಕ್ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟು ಸುಮ್ಮನೆ ಹಿಂಗೆ ಹೋಗ್ತಾನೆ ಇರುತ್ತೆ, ಮೇಲೆ ಹೋಗ್ತಾ ಇರುತ್ತೆ, ಆ ಥರ ಅಂತ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಸೊ ಪ್ಲ್ಯಾನ್ ಏನಪ್ಪ ಅಂದರೆ ಸಿಂಪಲ್. ಓಕೆ, ಇಲ್ಲಿಂದ ಈ ಒಂದು ಡೈಲಿ ಟೈಮ್ ಫ್ರೇಮಲ್ಲಿ ನನಗೆ ಇವಾಗ ಕಾಣಿಸ್ತಿರೋದು ಏನಪ್ಪ ಅಂದರೆ, ಈ ಥರ ಒಂದು ಟ್ರೆಂಡ್ ಲೈನ್ ಒಂದಿದೆ. ಓಕೆ, ಇಲ್ಲಿಂದ ಈ ಒಂದು ಜಾಗದಲ್ಲಿ ಒಂದು ಟ್ರೆಂಡ್ ಲೈನ್ ಐ ಕ್ಯಾನ್ ಸಿ. ಓಕೆ, ಈ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಮ್ಯಾಕ್ಸಿಮಮ್ ಏನಾಗ್ಬೋದು, ಇದು ಒಂದು ಪ್ರಾಬಬಿಲಿಟಿ, ಈ ಥರ ಆಗಲೇಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ, ಈ ಥರ ಆಗೇ ಆಗುತ್ತೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಓಕೆ, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಮ್ಯಾಕ್ಸು ಅಸ್ಮಾತ್ ಏನಾದರೂ ಕರೆಕ್ಷನ್ ಏನಾದರೂ ಬಂತು, ಒಂದು ಸ್ವಲ್ಪ ಫಾಲ್ಗೇಲ್ ಏನಾದರೂ ಆಯಿತು ಅಂದರೆ, ಮ್ಯಾಕ್ಸು ಇಲ್ಲಿಂದ ಈ ಒಂದು ಆಲ್ ಟೈಮ್ ಹೈಯಿಂದ ಇಲ್ಲಿಂದ ಈ ಒಂದು ಟ್ರೆಂಡ್ ಲೈನ್ವರೆಗೂ ಬರುವಂಥ ಒಂದು ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ಮು ಒಂದು 4%, 4 ಇಲ್ಲ, ರೌಂಡ್ ಫಿಗರ್ 5% ಫಾಲ್, 5% ಅಂದ್ಕೊಳ್ಳಿ. ಓಕೆ, ಯಾಕೆಂದರೆ ಯಾವಾಗಲೂ ಈ ಟ್ರೆಂಡ್ ಲೈನ್ ಟಚ್ ಆಗಿ ಹೋಗಲ್ಲ, ಒಂದು ಸತಿ ಕೆಳಗಡೆನೂ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ಮು ಈ ಒಂದು ಹೈಯಿಂದ ಒಂದು 5% ಕರೆಕ್ಷನ್ ಆಗುವಂಥ ಒಂದು ಚಾನ್ಸಸ್ ಇದೆ. ಓಕೆ, ಅದಕ್ಕೋಸ್ಕರ ನಾನು ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಲೆಕ್ಷನ್ ಬೇರೆ ನೆಕ್ಸ್ಟ್ ಇಯರ್ ಇರೋದ್ರಿಂದ ಒಂದು ಎಲೆಕ್ಷನ್ ರ್ಯಾಲಿ ಕೂಡ ಒಂದು ಪೆಂಡಿಂಗ್ ಇರುತ್ತೆ. ಓಕೆ, ಎಲೆಕ್ಷನ್ ರ್ಯಾಲಿ ಅಂದ್ರೇನು, ಅಕಸ್ಮಾತ್ ಏನಾದರೂ BJP ಏನಾದರೂ ಪವರ್ಗೆ ಬಂತು ಅಂದರೆ ಒಂದು ಒಳ್ಳೆ ರ್ಯಾಲಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆ ರ್ಯಾಲಿ ಬರೋದಕ್ಕಿಂತ ಮುಂಚೆ ಕರೆಕ್ಷನ್ ಆಗೋದು ಬಂದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸ್ವಲ್ಪ ಜನ ಇಲ್ಲಿ ಈ ಒಂದು ರ್ಯಾಲಿಲಿ ಎಷ್ಟೊಂದು ಜನ ಎಂಟ್ರಿ ಆಗೋದು ಮಿಸ್ ಮಾಡ್ಕೊಂಡಿರ್ತಾರೆ. ಈ ದೊಡ್ಡ ಪ್ಲೇಯರ್ಸ್ ಇರ್ಬೋದು, ಯಾರಾದರೂ ಆಗಿರ್ಬೋದು, ಯಾರೆಲ್ಲ ಈ ಒಂದು ರ್ಯಾಲಿ ಮಿಸ್ ಮಾಡ್ಕೊಂಡಿರ್ತಾರೋ ಅವ್ರು ಏನು ಮಾಡ್ತಾರೆ, ಮಾರ್ಕೆಟ್ನ ಕೆಳಗಡೆ ಬರೋ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಒಂದು ಸತಿ ಮಾರ್ಕೆಟ್ ಕರೆಕ್ಷನ್ ಒಂದು 5% ಇಲ್ಲಾಂದರೆ 4% ಕರೆಕ್ಷನ್ ಆಗಿದ ತಕ್ಷಣ ದೇ ವಿಲ್ ಎಂಟರ್ ಇಯರ್. ಓಕೆ, ಮತ್ತು ಅವ್ರಿಗೆ ಎಂಟರ್ ಆಗಿ ಪ್ರಾಫಿಟ್ ಮಾಡೋವಂಥ ಒಂದು ಅವ್ರದ್ದೊಂದು ಉದ್ದೇಶ ಇರುತ್ತೆ. ಸೊ ಮಾರ್ಕೆಟ್ ಯಾವಾಗ ಕೆಳಗಡೆ ಕರೆಕ್ಷನ್ ಬರುತ್ತೋ ಡಸಂಟ್ ಮೀನ್ ದ್ಯಾಟ್ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಡುತ್ತೆ. ಮಾರ್ಕೆಟ್ ಇವಾಗ ಟ್ರೇಡ್ ಮಾಡೋದು ಬೇಡ, ಯಾವ ಸ್ಟಾಕು ತೊಗೊಳೋದು ಬೇಡ, ಓಡೋಗ್ಬಿಡೋಣ, ಯಾವಾಗ ಕರೆಕ್ಷನ್ ಎಲ್ಲ ಆಗುತ್ತೆ, ಎಲ್ಲ ಎವ್ರಿಥಿಂಗ್ ಇಸ್ ಫೈನ್, ಅವಾಗ ಮತ್ತೆ ವಾಪಸ್ ಬರೋಣ, ಆಮೇಲೆ ಮತ್ತೆ ಇನ್ವೆಸ್ಟ್ ಮಾಡೋಣ, ಆ ಥರ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಸಿಂಪಲ್ಲು. ಈ ಥರ ನೀವು ವಾಲಟಿಲಿಟಿನ ಹ್ಯಾಂಡ್ಲು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಯಾವಾಗಲೂ ನಾನು ಅವಾಗಲೂ ಹೇಳ್ದಂಗೆ ರಾಕೆಟ್ ಥರ ಮಾರ್ಕೆಟು ಒಂದೇ ಒಂದು ಸೈಡು ಹೋಗ್ತಾ ಇರಲ್ಲ ಈ ಥರ. ಓಕೆ, ಈ ಥರ ಹೋಗ್ತಾರಲ್ಲ, ಅದು ಯಾವುದೇ ಕಾರಣಕ್ಕೂ ಆಗೋ ಚಾನ್ಸೇ ಇಲ್ಲ. ಓಕೆ, ಸೊ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಏನಪ್ಪ ಅಂದರೆ ಗ್ರೀಡಲ್ಲಿದೆ. ಯಾಕೆಂದರೆ ಇವಾಗ ರಿಟೇಲ್ ಟ್ರೇಡರ್ಸ್ ಇರ್ಬೋದು, ಇವಾಗ ಹೊಸಬ್ರು ಇರ್ಬೋದು, ಅವ್ರಿಗೆಲ್ಲ ಏನು ಗೊತ್ತಾ, ಯಾವಾಗ ಈ ಮಾರ್ಕೆಟ್ ಈ ಥರ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೋ, ಯಾವಾಗ ಮಾರ್ಕೆಟು ಸ್ಟ್ರೈಟಾಗಿ ಹೋಗ್ತಾ ಇರುತ್ತೋ ಅವಾಗ ಅವ್ರಿಗೆ ತೊಗೊಬೇಕು ಅನಿಸುತ್ತೆ. ಓಕೆ, ಆವಾಗ ಮಾರ್ಕೆಟಲ್ಲಿ ಎಂಟರ್ ಆಗಬೇಕು ಅನಿಸುತ್ತೆ. ಯಾಕೆಂದರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ, ಐ ಮಾಡ್ತಾ ಇದೆ, ಆವಾಗ ಅವ್ರು ಏನು ಮಾಡ್ತಾರೆ, ಎಂಟರ್ ಆಗ್ತಾರೆ. ಬಟ್ ಅದು ಎಂಟರ್ ಆಗೋ ಟೈಮಲ್ಲ. ಚಿಕ್ಕ ರಿಟೇಲ್ ಟ್ರೇಡರ್ಸ್ ಇರ್ಬೋದು, ಅವ್ರು ಯಾವಾಗ ಎಂಟರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಲ್ ಟೈಮ್ ಹೈಯಲ್ಲಿ, ಆವಾಗ ಒಂದು ಸ್ವಲ್ಪ ಮೇಲೆ ಹೋಗೋ ಥರ ಇದು ಮಾಡಿ ಪ್ರೈಸ್ ಆ್ಯಕ್ಷನ್ ಮಾಡಿ ಆಮೇಲೆ ಕೆಳಗಡೆ ಕರೆಕ್ಷನ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ನಾವು ಯಾವಾಗ ಎಂಟರ್ ಆಗಬೇಕು ಅಂದರೆ, ಯಾವಾಗ ಒಂದು ಕರೆಕ್ಷನ್ ಬರುತ್ತೋ, ಅದಕ್ಕೆ ಒಂದು ಒಳ್ಳೆ ಕರೆಕ್ಷನ್ ಬರುತ್ತೋ, ಯಾವಾಗ ಕ್ರ್ಯಾಶ್ ಆಗುತ್ತೋ ಆ ಥರ ಟೈಮಲ್ಲಿ ನಾವು ಎಂಟರ್ ಆಗಬೇಕು. ಯಾವಾಗ ಎಲ್ಲರೂ ಒಂದು ಫಿಯರಲ್ಲಿ ಇರ್ತಾರೋ ಆವಾಗ ನಾವು ಮಾರ್ಕೆಟಲ್ಲಿ ಎಂಟರ್ ಆಗಬೇಕು. ಯಾವಾಗ ಎಲ್ಲರೂ ಗ್ರೀಡಿ ಆಗಿರ್ತಾರೋ ಆ ಟೈಮಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು. ಡಸಂಟ್ ಮೀನ್ ಗ್ರೀಡಿ ಆಗಿರೋ ಟೈಮಲ್ಲಿ ನಾವು ಮಾರ್ಕೆಟಲ್ಲಿ ಇರಬಾರ್ದು, ಬಿಟ್ಟೋಗ್ಬಿಡ್ಬೇಕು,
ನೋಡ್ಕೊಳ್ಳೋಣ, ಆಮೇಲೆ ಯಾವಾಗ ಮಾರ್ಕೆಟು ತಿರ್ಗಾ ಕೆಳಗಡೆ ಬರುತ್ತೋ ಅವಾಗ ನೋಡ್ಕೊಳ್ಳೋಣ, ಆ ಥರ ಇಲ್ಲ. ನಾವು ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಬಟ್ ಏನಪ್ಪ ಅಂದರೆ ನಮ್ಮ ಪೋರ್ಟ್ಫೋಲಿಯೋನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು, ಸಿಂಪಲ್ಲು. ಇವಾಗ ರೈಟ್ ಟೈಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಏನು ಇವಾಗ ಸ್ಟಾಕ್ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದೀರಾ ಅದನ್ನು ಮ್ಯಾನೇಜ್ ಮಾಡಿ ಅಷ್ಟೇ. ಓಕೆ, ಜಸ್ಟ್ ಮ್ಯಾನೇಜ್ ಮಾಡಿ. ಸ್ಟಾಪ್ ಲಾಸ್ ಇಟ್ಟಾಯಿತು ಅಂದರೆ ಮಾತ್ರ ಎಕ್ಸಿಟ್ ಆಗಿ, ಇಲ್ಲಾಂದರೆ ಜಸ್ಟ್ ಹೋಲ್ಡ್ ಮಾಡಿ, ಸಿಂಪಲ್. ಮತ್ತು ಲಾಂಗ್ ಟರ್ಮ್ ಸ್ಟಾಕು ನಾನು ಅವಾಗಲೇ ಹೇಳ್ದಂಗೆ ಅಕಸ್ಮಾತ್ 10% ಫಾಲ್ ಆಯ್ತು ಅಂದರೆ ಯು ಕ್ಯಾನ್ ಆವ್ರೇಜ್. ಓಕೆ, ಸಿಂಪಲ್. ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಮತ್ತು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಸೆಲ್ಲಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಪ್ಯಾನಿಕ್ ಸೆಲ್ಲಿಂಗ್ ಅಂದರೆ ಈ ಥರ ಒಂದು ಕ್ಯಾಂಡಲ್ ಬಂದಿದ ತಕ್ಷಣ ಮಾರ್ಕೆಟ್ ಹೋಗ್ಬಿಡುತ್ತೆ ಕೆಳಗಡೆ, ಇನ್ನು ಮೇಲೆ ಬರಲ್ಲ, ಅದು ಇನ್ನಷ್ಟೇ ಪಾತಾಳಕ್ಕೆ ಹೋಗ್ಬಿಡುತ್ತದು ಅಂತ ಆ ಥರ ಪ್ಯಾನಿಕ್ ಸೆಲ್ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ರಿಗ್ರೆಟ್ ಆಗ್ತೀರಾ. ಮತ್ತು ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರಿ. ಎಮರ್ಜೆನ್ಸಿ ಫಂಡ್ ಏನಕ್ಕೆ ನಾನು ಅವಾಗಲೇ ಹೇಳಿದೆ, ಅಕಸ್ಮಾತ್ ಏನಾದರೂ ಲಾಂಗ್ ಟರ್ಮ್ ಸ್ಟಾಕ್ಸ್ಗಳೇನಾದರೂ ಸ್ವಲ್ಪ ಒಂದು 10% ಏನಾದರೂ ಫಾಲ್ ಆಯ್ತು ಅಂದರೆ ನೀವು ಅದಕ್ಕೆ ಆವ್ರೇಜ್ ಮಾಡ್ಬೋದು. ಓಕೆ, ಆವ್ರೇಜ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ಮತ್ತು ಇನ್ನೇನು ಬೇರೆ ಏನಾದರೂ ಪಾಯಿಂಟು ನಿಮ್ಮ ಜೊತೆ. ಮತ್ತು ವೊಲಟಿಲಿಟಿ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಲಾಂಗ್ ಟರ್ಮ್ ವೊಲಟಿಲಿಟಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ಒಂದೇ ಲೈನಲ್ಲಿ ಹೋಯ್ತು, ಇವಾಗ ಸುಮ್ಮನೆ ಆ ಥರ ಲೈನಲ್ಲಿ ಹೋಗಲ್ಲ, ಸ್ವಲ್ಪ ಇಲ್ಲಿ ನಮ್ಮ ರೀಟೇಲ್ ಟ್ರೇಡರ್ಸ್ ಇರ್ಬೋದು, ವೀಕ್ ಟ್ರೇಡರ್ಸ್ ಇರ್ಬೋದು, ಅವ್ರನ್ನೆಲ್ಲ ಶೇಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, ದೊಡ್ಡ ಪ್ಲೇಯರ್ಸು ಶೇಕ್ ಮಾಡಿ ಅವ್ರನ್ನ ಎಕ್ಸಿಟ್ ಆಗೋ ಥರ ಮಾಡಿ, ಆಮೇಲೆ ಅವ್ರ ಸ್ಟಾಕ್ಸ್ಗಳನ್ನ ಕಡಿಮೆ ಬೆಲೆಗೆ ಅವ್ರು ತೊಗೊಂಡು ಆಮೇಲೆ ಹೋಗೋ ಥರ ಮಾಡೋ ಥರ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಇಲ್ಲಿ ಶೇಕ್ ಮಾಡೋವಂಥ ಚಾನ್ಸಸ್ ಇರುತ್ತೆ ವೀಕ್ ಟ್ರೇಡರ್ಸ್ನ. ಓಕೆ, ಅದಕ್ಕೆ ರೆಡಿಯಾಗಿ ವೊಲಟಿಲಿಟಿಗೆ. ಸೊ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ಇವಾಗ ಇರೋ ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡಿ. ಜಾಸ್ತಿ ಯಾವುದು ಬಲ್ಕಾಗಿ ಯಾವುದು ಬೈ ಮಾಡೋಕ್ಕೆ ಹೋಗಬೇಡಿ. ಸೊ ಏನಾದರೂ ನಾನು ಬೇರೆ ಏನಾದರೂ ಅಪ್ಡೇಟ್ ಇತ್ತು ಅಂದರೆ ನಾನು ಕಮ್ಯುನಿಟಿಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.